ಇವತ್ತಿನ ಭಾಗ ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದ 17ನೇ ವಚನದಿಂದ ನಾನು ಓದ್ತೇನೆ. ನೀವು ದಯಮಾಡಿ ದೇವರ ವಾಕ್ಯವನ್ನು ತೆಗೆದು ಅದನ್ನ ನೋಡಿಕೊಳ್ಳಬೇಕಂತ ಹೇಳಿ ಕೇಳ್ಕೊಳ್ತೀನಿ. ಆದದರಿಂದ ಅನ್ಯ ಜನರು ನಡೆದುಕೊಳ್ಳುವ ಪ್ರಕಾರ ನೀವು ಇನ್ನು ಮೇಲೆ ನಡೆದುಕೊಳ್ಳಬಾರದೆಂದು ಕರ್ತನಲ್ಲಿರುವವನಾಗಿ ನಿಮಗೆ ಖಂಡಿತವಾಗಿ ಹೇಳುತ್ತೇನೆ. ಅನ್ಯ ಜನರು ನಡೆದುಕೊಳ್ಳುವ ಪ್ರಕಾರ ನೀವು ಇನ್ನು ಮೇಲೆ ನಡೆದುಕೊಳ್ಳಬಾರದು. ಕಳೆದ ಸೋಮವಾರ ಇದರ ಬಗ್ಗೆ ಆದಷ್ಟು ವಿವರವಾಗಿ ನಾನು ವಾಕ್ಯವನ್ನು ಹಂಚಿಕೊಂಡಿದ್ದೇನೆ. ಇವತ್ತು ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ನಾನು ಮಾತನಾಡಲು ಇಷ್ಟಪಡುತ್ತೇನೆ. ಅದೇ ರೀತಿ ಅದೇ ವಾಕ್ಯವು ಮುಂದೆಯೂ ಕೂಡ 22ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. ಯೇಸುವಿನಲ್ಲಿರುವ ಸತ್ಯೋಪದೇಶವು ಯಾವುದೆಂದರೆ, ನೀವು ನಿಮ್ಮ ಹಿಂದಿನ ನಡತೆಯನ್ನು ಅನುಸರಿಸದೆ ಪೂರ್ವ ಸ್ವಭಾವವನ್ನು ತೆಗೆದು ಹಾಕಿ ಬಿಡಬೇಕು. ಅದು ಮೋಸಕರವಾದ ದುರಾಶೆಗಳಿಗೆ ಕೆಟ್ಟು ಹೋಗುವಂಥದ್ದು. ನೀವು ಆಂತರ್ಯದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ. ಆ ಸ್ವಭಾವವು ದೇವರ ಹೋಲಿಕೆಯ ಮೇರೆಗೆ ಸತ್ಯಾನುಗುಣವಾದ ನೀತಿ ಉಳ್ಳದಾಗಿದೆಯೋ ದೇವ ಭಯ ಉಳ್ಳದಾಗಿಯೂ ನಿರ್ಮಿಸಲ್ಪಟ್ಟಿದೆ. ನಾವು ಈ ವಾಕ್ಯವನ್ನ ಇವತ್ತು ಮುಂದುವರಿಸಿ ನಾವು ಕೇಳಿಕೊಳ್ಳೋಣ. ಇಲ್ಲಿ ಕರ್ತನ ಸತ್ಯೋಪದೇಶದ ಭಾಗ ಇದು ಎಂಬುದಾಗಿ ಇಲ್ಲಿ ಬರೆಯಲ್ಪಟ್ಟಿದೆ. ಇಲ್ಲಿ 22ನೇ ವಚನದ ಪ್ರಥಮ ಲೈನ್ ನಲ್ಲಿ ಯೇಸುವಿನಲ್ಲಿರುವ ಸತ್ಯೋಪದೇಶವು ಯಾವುದೆಂದರೆ ಎಂಬುದಾಗಿ ಅದು ಬರೆಯಲ್ಪಟ್ಟದೆ. ಅಂದ್ರೆ ಇದು ಕರ್ತನಾದ ಯೇಸು ಕ್ರಿಸ್ತನು ಎಲ್ಲ ವಾಕ್ಯಗಳನ್ನು ಕರ್ತನಾದ ಯೇಸು ಕ್ರಿಸ್ತನೇ ದಯಪಾಲಿಸಿದ್ದು. ಆದ್ರೆ ವಿಶೇಷವಾಗಿ ಕೆಲವು ವಾಕ್ಯಗಳಲ್ಲಿ ಈ ರೀತಿ ಗ್ರಂಥಕರ್ತರು ಬರೆದದನ್ನ ನಾವು ಗಮನಿಸ್ತೇವೆ. ಬಹುಶಃ ನನಗೆ ಅನ್ನಿಸ್ತದೆ ಇದು ಗ್ರಂಥಕರ್ತರನ್ನ, ಅಂದ್ರೆ ಈ ಎಫೆಸದವರಿಗೆ ಬರೆದ ಪತ್ರಿಕೆಯ ಗ್ರಂಥಕರ್ತನು ಪೌಲನು, ಆತನ ಒಂದು ಸ್ಪಷ್ಟ ಅಭಿಪ್ರಾಯ, ಅಷ್ಟು ಕರಾರುವಕ್ಕಾದಂತ ಅಭಿಪ್ರಾಯ, ಅವರೇ ಕೊಟ್ಟಂತ ಟೈಟಲ್ ಇದು ಇರಬಹುದು ಎಂಬುದಾಗಿ ನಾನು ನೆನೆಸ್ತೇನೆ. ಯೇಸುವಿನಲ್ಲಿರುವ ಸತ್ಯೋಪದೇಶವು ಯಾವುದೆಂದರೆ, ನೀವು ನಿಮ್ಮ ಹಿಂದಿನ ನಡತೆಯನ್ನು ಅನುಸರಿಸದೆ ಪೂರ್ವ ಸ್ವಭಾವವನ್ನು ತೆಗೆದುಹಾಕಿಬಿಡಬೇಕು. ಅದು ಮೋಸಕರವಾದ ದುರಾಶೆಗಳಿಂದ ಕೆಟ್ಟು ಹೋಗುವಂಥದ್ದೇ. ನೀವು ನಿಮ್ಮ ಅಂತರ್ಯದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ. ಈ ವಾಕ್ಯವನ್ನ ಈ ಎಫೆಸದವರಿಗೆ ಬರೆಯಲು ಕಾರಣ ಏನಿರಬಹುದು? ಕಾರಣ ಇಷ್ಟೇ. ಸಾಮಾನ್ಯವಾಗಿ ನಾವು ಯೋಚನೆ ಮಾಡುವುದಾದ್ರೆ, ಅಂದಿನ ದಿನದಲ್ಲಿ ಎಫೆಸ ಸಭೆಯಲ್ಲಿದ್ದಂತ ಕ್ರೈಸ್ತರಲ್ಲಿ, ಅಂದ್ರೆ ವಿಶ್ವಾಸಿಗಳಲ್ಲಿ, ದೀಕ್ಷಾ ಸ್ನಾನ ತೆಗೆದುಕೊಂಡು ಕರ್ತನ ಸಾಕ್ಷಿಗಳಾಗಿ ಅವರು ರೊಟ್ಟಿ ದ್ರಾಕ್ಷರಸದ ಆ ಒಂದು ಕೂಟದಲ್ಲಿ ಭಾಗವಹಿಸಿಕೊಂಡು ಕೊಳ್ಳುತ್ತಿದ್ದಂತ ಗುಂಪು, ಅಪೊಸ್ತಲರ ಮೂಲಕ ಉಂಟಾದಂತ ಪ್ರಥಮ ಸಭೆಗಳು ಅವು. ಆ ಸಭೆಗಳಲ್ಲಿ ಇದ್ದಂತ ಒಂದು ವ್ಯತ್ಯಾಸದ ಗುಣ, ಅವರಿಗೆ ಹೇಳಿದ್ರೆ ಅವರು ಹಿಂದಿನ ನಡತೆಯನ್ನು ಕೂಡ ಅವರು ಅವರು ತಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡಿದ್ದನ್ನ ಗಮನಿಸಿಯೇ ಇದನ್ನ ಬರೆದಿದ್ದಾರೆ. ನಾವು ಕೂಡ ಇವತ್ತಿನ ದಿನಗಳಲ್ಲಿ ನಾವು ಕರ್ತನಾದ ಯೇಸು ಕ್ರಿಸ್ತನನ್ನ ನಂಬುತ್ತೇವೆ. ಯಾವಾಗ ಸುವಾರ್ಥ ಸೇವಕರು, ಸಭಾಪಾಲಕರು, ಸಭಾ ಹಿರಿಯರುಗಳು ಅವರೆಲ್ಲ ನಮಗೆ ಸುವಾರ್ತೆಯನ್ನು ಕೊಡುವಾಗ, ನಮ್ಮ ತಂದೆ ತಾಯಿಗಳಿರ್ಬೋದು, ನಮ್ಮ ಕುಟುಂಬದವರು ಇರ್ಬೋದು, ಯಾರೇ ಇರ್ಬೋದು, ದೇವರ ವಾಕ್ಯವನ್ನು ನಮಗೆ ತಿಳಿಸುವಾಗ ಕರ್ತನಾದ ಯೇಸು ಕ್ರಿಸ್ತನಿಂದಲೇ ರಕ್ಷಣೆ, ಕರ್ತನಾದ ಯೇಸು ಕ್ರಿಸ್ತನಿಂದಲೇ ನಾವು ಪರಲೋಕಕ್ಕೆ ಹೋಗುವಂತವರು ಎಂಬುದನ್ನ ದೇವರ ವಾಕ್ಯದ ಮೂಲಕ ನಮಗೆ ತಿಳಿಸುವಾಗ ನಾವು ಮನೋಪರಿವರ್ತನೆ ಉಳ್ಳವರಾಗಿ ಆತನ ಪ್ರತ್ಯಕ್ಷತೆಯಲ್ಲಿ ಪಾಲುಗಾರರಾಗೋದಕ್ಕೋಸ್ಕರ ನಮ್ಮ ಪಾಪಗಳನ್ನ ಕರ್ತನ ಮುಂದೆ ಒಪ್ಪಿಕೊಂಡು ಅರಿಕೆ ಮಾಡಿ ಆತನನ್ನ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಳ್ಳುವ ಆ ಪ್ರಕ್ರಿಯೆಯಲ್ಲಿ ನಾವು ರಕ್ಷಣೆಯನ್ನು ಹೊಂದಿರ್ತೇವೆ. ಹಾಗಾಗಿ ನಮ್ಮನ್ನ ವಿಶ್ವಾಸಿಗಳು ಇಲ್ಲವೇ ಕ್ರೈಸ್ತರು ಎಂಬುದಾಗಿ ಕರೆಯಲ್ಪಟ್ಟಿದ್ದೇವೆ. ಆದ ನಾವು ಕೂಡ ಈ ರಕ್ಷಣೆ ಹೊಂದಿದ ನಂತರ ಹಿಂಜಾರಿ ಹೋಗುವಂತ ಪರಿಸ್ಥಿತಿ, ಇಲ್ಲವೇ ಕ್ರಿಸ್ತನ ನಂಬಿಕೆಯಿಂದ ಹಿಂಜಾರಿ ಹೋಗುವಂತ ಪರಿಸ್ಥಿತಿ, ಮತಭ್ರಷ್ಟತೆಯಲ್ಲಿ ತೊಡಗಿಕೊಳ್ಳುವಂತ ಪರಿಸ್ಥಿತಿಗಳು ನಮಗೆ ಎದುರಾಗುವುದು ಉಂಟು. ಅದನ್ನ ಪಾಲಿಸುವುದು ಉಂಟು, ಅದಕ್ಕೆ ಸೋತು ಹೋಗುವುದು ಉಂಟು. ಯಾರು ಕೂಡ ನಾವು ನಾವು ಸರಿ ಇದ್ದೇವೆ, ನಾವು ಪವಿತ್ರರು, ನಮ್ಮಲ್ಲಿ ಯಾವ ತಪ್ಪು ಇಲ್ಲ, ನಾವು ಹಿರಿಯರಿದ್ದೇವೆ, ನಾವು ಸಭಾ ಸೇವಕರಿದ್ದೇವೆ, ನಾವು ಸುವಾರ್ಥ ಸೇವಕರಿದ್ದೇವೆ, ನಾವು ಬೋಧಕರಿದ್ದೇವೆ, ಆ ರೀತಿಯೆಲ್ಲ ಹೆಚ್ಚುಗಾರಿಕೆ ಮಾಡ್ಲಿಕ್ಕೆ ಸತ್ಯವೇದವು ಎಲ್ಲಿ ಒಪ್ಪಿಗೆಯಿಂದ ಕೊಟ್ಟಿಲ್ಲ. ಅದಕ್ಕಾಗಿಯೇ ಪೌಲನು ಬರೆಯುವಂಥದ್ದು ನಿಮ್ಮ ಹಿಂದಿನ ನಡತೆಯನ್ನು ಅನುಸರಿಸಬೇಡ್ರಿ ಅಂತ. ಆವಾಗ ಏನಾಗಿತ್ತು? ಕೆಲವರು ಅನ್ಯರು
ಕ್ರೈಸ್ತರಾಗಿ ಬಂದಿರು, ಯಹೂದ್ಯರು ಕೂಡ ಕ್ರೈಸ್ತರಾಗಿ ಬಂದಿದ್ರು. ಅಂದ್ರೆ ವಿಶ್ವಾಸಿಗಳಾಗಿ ಅವರು ಪಶ್ಚಾತ್ತಾಪ ಪಟ್ಟು ರಕ್ಷಣೆ ಹೊಂದಿ ದೀಕ್ಷಾ ಸ್ನಾನವನ್ನು ಪಡೆದುಕೊಂಡು ಆ ಕ್ರಿಸ್ತನ ಸಭೆಯಲ್ಲಿ ಪಾಲ್ದಾರರಾಗಿದ್ರು, ಆತನ ದೇಹದಲ್ಲಿ ಪಾಲ್ದಾರರಾಗಿದ್ರು. ಆದ್ರೆ ಅವರು ಹಿಂದೆ ನಡೆಸ್ತಿದಂತ ಕೆಲವು ಹೀನ ಕೃತ್ಯಗಳು, ದೇವರಿಗೆ ಅಸಹ್ಯವಾದಂತ ಕೃತ್ಯಗಳನ್ನ ಅವರು ಬಿಟ್ಟಿರ್ಲಿಲ್ಲ. ಅದನ್ನ ಅವರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅದನ್ನ ನಡೆಸ್ತಾ ಇದ್ರು. ಈಗಲೂ ಕೂಡ ನಾವು ಗಮನಿಸಬಹುದು, ನಾವು ಕೆಲವು ಸಂಪ್ರದಾಯಗಳಿಗೆ ಮಾರಿ ಹೋಗ್ಬಿಡ್ತೇವೆ. ಸಂಪ್ರದಾಯಗಳು ಅಂತ ಹೇಳುವಾಗ ಆ ಆ ಸಾಂಪ್ರದಾಯಿಕ ಆಲೋಚನೆಗಳನ್ನು ನಾವು ಗಮನಿಸುವಾಗ ನಾವು ದಯಮಾಡಿ ನನ್ನೊಂದಿಗೆ ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 16ನೇ ವಚನವನ್ನ ನಾನು ಓದ್ತೇನೆ. ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 16ನೇ ವಚನಕ್ಕೆ ನಾನು ಬರ್ತೇನೆ. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, 2:16, ಹೀಗಿರುವುದರಿಂದ ತಿಂದು ಕುಡಿಯುವ ವಿಷಯದಲ್ಲಿ, ಹಬ್ಬ, ಅಮಾವಾಸ್ಯೆ, ಸಬ್ಬತ್ತು ಎಂಬುವುಗಳ ವಿಷಯದಲ್ಲಿಯೂ ನಿಮ್ಮನ್ನು ದೋಷಿಗಳೆಂದು ಯಾರು ಎಣಿಸಬಾರದು. ಇವು ಮುಂದೆ ಬರಬೇಕಾಗಿದ್ದ ಕಾರ್ಯಗಳ ಕೆಲವರು ಅತಿ ವಿನಯದಲ್ಲಿಯೂ ದೇವದೂತರ ಪೂಜೆಯಲ್ಲಿಯೂ ಆಸಕ್ತರಾಗಿದ್ದಾರೆ. ತಮಗೆ ದರ್ಶನಗಳಾದವೆಂದು ಕೊಚ್ಚಿಕೊಳ್ಳುತ್ತಾರೆ ಮತ್ತು ಪ್ರಾಪಂಚಿಕ ಬುದ್ಧಿಯಿಂದ ಶಿರಸ್ಸಿನ ದೊರಕಿರುವ ಬಿರುದನ್ನು ಅಪಹರಿಸುವುದಕ್ಕೆ ಅವಕಾಶ ಕೊಡಬೇಡ್ರಿ. ಇಂಥವರು ನಿಮಗೆ ದೊರಕಿರುವ ಬಿರುದನ್ನು ಅಪಹರಿಸುವುದಕ್ಕೆ ಅವಕಾಶ ಕೊಡಬೇಡ್ರಿ. ಈ ಶಿರಸ್ಸಿನಿಂದಲೇ ದೇಹವೆಲ್ಲ ಕೀಲು ನರಗಳ ಮೂಲಕ ಬೇಕಾದ ಸಹಾಯವನ್ನು ಹೊಂದಿ ಒಂದಾಗಿ ಕೂಡಿಸಲ್ಪಟ್ಟು ದೇವರು ಕೊಡುವ ವೃದ್ಧಿಯಿಂದ ಅಭಿವೃದ್ಧಿ ಆಗುತ್ತಾ ಬರುತ್ತದೆ ಎಂಬುದಾಗಿ ಈ ವಾಕ್ಯವು ನಮಗೆ ತಿಳಿಸ್ತದೆ. ಅಂದರೆ ಹಿಂದಿನ ನಡತೆ ಅಂತ ಹೇಳುವಾಗ ಈ ವಾಕ್ಯ ಭಾಗ ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 16ನೇ ವಚನದಿಂದ 19ನೇ ವಚನದವರೆಗೆ ಏನು ಹೇಳುತ್ತದೆ ಅಂತ ಹೇಳಿದರೆ, ಇದು ದೇಹಕ್ಕೆ ಸಂಬಂಧಪಟ್ಟ ಆಚರಣೆಗಳ ಬಗ್ಗೆ ಈ ವಾಕ್ಯವು ನಮಗೆ ತಿಳಿಸ್ತಾ ಇದೆ. ಪೌಲನು ಎಫೆಸದವರಿಗೆ ಕೂಡ ಆ ವಾಕ್ಯ ಭಾಗದಲ್ಲಿ ಎಚ್ಚರಿಕೆ, ಹಿಂದಿನ ನೀವು ನಡವಳಿಕೆಗಳನ್ನು ಅನುಸರಿಸಬಾರದು ಅಂತ ಹೇಳಿದ್ರೆ, ದೇಹಕ್ಕೆ ಸಂಬಂಧಪಟ್ಟಂತ ಈ ನಡವಳಿಕೆಗಳನ್ನ ನಾವು ಅನುಸರಿಸಬಾರದು. ಅಂದ್ರೆ ಇಲ್ಲಿ ನೋಡಿ, ಈ 16ನೇ ವಚನದಲ್ಲಿ ಹೀಗಿರುವುದರಿಂದ ತಿಂದು ಕುಡಿಯುವ ವಿಷಯದಲ್ಲಿಯೂ ಹಬ್ಬ, ಅಮಾವಾಸ್ಯೆ, ಸಬ್ಬತ್ತು ಎಂಬುವುಗಳ ವಿಷಯದಲ್ಲಿಯೂ ನಿಮ್ಮನ್ನು ದೋಷಿಗಳೆಂದು ಯಾರೂ ಎಣಿಸಬಾರದು. ಅಂದ್ರೆ ಅದರ ಅರ್ಥ ಏನು? ಕಾಲಕ್ಕೆ ಎಲ್ಲ ಹಬ್ಬಗಳನ್ನ ಮಾಡ್ರಿ, ನೀವು ಉಪವಾಸಗಳನ್ನ ಮಾಡ್ರಿ, ನೀವು ಎಲ್ಲ ಸಬ್ಬತ್ತು, ಹಬ್ಬ, ಅಮಾವಾಸ್ಯೆ ಇದನ್ನೆಲ್ಲ ಆಚರಣೆ ಮಾಡ್ರಿ. ಇವತ್ತು ಅಮಾವಾಸ್ಯೆ, ನಾವು ಹೆಣ್ಣು ನೋಡಕ್ ಹೋಗ್ಬಾರ್ದು, ಇವತ್ತು 3 ಜನ ಹೋಗ್ಬಾರ್ದು, 5 ಜನ ಹೋಗ್ಬೇಕು, 4 ಜನ ಹೋಗ್ಬೇಕು, 2 ಹೋಗ್ಬೇಕು, ಇವೆಲ್ಲ ಸಂಪ್ರದಾಯಗಳು ಇವತ್ತು ಕ್ರೈಸ್ತ ಸಮಾಜದಲ್ಲಿ ಇದೆ. ಆಮೇಲೆ ಎಡಗಾಲ ಎಡಗಿದ್ರೆ ಒಂದು, ಬಲಗಾಲ ಎಳಗಿದ್ರೆ ಒಂದು, ಬೆಕ್ಕು ಕ್ರಾಸ್ ಮಾಡಿದ್ರೆ ಒಂದು, ಆಮೇಲೆ ಯಾರೋ ಒಂಟಿ ಮಹಿಳೆ ಬಂದ್ರೆ ಒಂದು, ಅದೇನೇನು ಬಹಳ ಸಂಪ್ರದಾಯಗಳು ನಮ್ಮಲ್ಲಿ ಇದೆ ಇವತ್ತು ಕೂಡ. ಅದನ್ನ ಆಚರಣೆಗಳನ್ನ ಇವತ್ತು ಮಾಡ್ತಾ ಇದ್ದೇವೆ. ಅದಕ್ಕೆಲ್ಲದಕ್ಕಿಂತ ಹೆಚ್ಚಾಗಿ ನಮಗೆ ಸಂಬಂಧಪಡದ ಹಬ್ಬಗಳನ್ನು ಕೂಡ ನಾವು ಮಾಡ್ತೇವೆ. ಅದು ಬಹಳ ದೊಡ್ಡ ಲೀಸ್ಟೇ ಇದೆ, ಹಬ್ಬಗಳಲ್ಲಿ ಪಟ್ಟಿಯೇ ಇದೆ ನಮ್ಮಲ್ಲಿ. ಮೊದಲನೇದಾಗಿ ಹೊಸ ವರ್ಷದ ಆರಂಭ, ಮತ್ತೆ 2ನೇದಾಗಿ ಈಸ್ಟರ್ ಸಂಡೇ, ಗುಡ್ ಫ್ರೈಡೆ, ಆಮೇಲೆ ಕ್ರಿಸ್ಮಸ್ ಹಬ್ಬ, ಆಮೇಲೆ ಖರ್ಜೂರ ಗರಿಗಳ ಹಬ್ಬ, ಬೂದಿ ಬುಧವಾರ, ಏನೆಲ್ಲ ಹಬ್ಬಗಳು ಉಂಟು. ಸಮಾಧಿ ದಿನಗಳು ಕೂಡ ಮಾಡ್ತೇವೆ. ಸಮಾಧಿ ಹಬ್ಬ ಎಂಬುದಾಗಿ ಕೂಡ ಕ್ರೈಸ್ತರು ಮಾಡುವುದುಂಟು. ಸಮಾಧಿ ಹತ್ರ ಹೋಗಿ ಎಲ್ಲ ಡೆಕೋರೇಟ್ ಮಾಡಿ ಕ್ಯಾಂಡಲ್ಗಳನ್ನ ಹಚ್ಚಿ ಅಲ್ಲಿ ಸತ್ತಿರೋರ್ಗಾಗಿ ಪ್ರಾರ್ಥನೆ ಮಾಡುವುದು. ಬಹಳ ನಗೆಪಾಟಲು ಸಂದರ್ಭ ವಿಷಯಗಳು ಇವು. ವಾಕ್ಯವನ್ನ ತಿಳಿದುಕೊಳ್ಳದೆ ಇರುವವರಿಗೆ ನಗೆಪಾಟಲಾದಂತ ವಿಷಯಗಳು. ನಾವು ಇದೇ ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ ನಾವು ಏನು ಓದ್ತೇವೆ, ನಿಮ್ಮ ಜೀವವು ಕ್ರಿಸ್ತನೊಂದಿಗೆ ದೇವರಲ್ಲಿ ಮರೆಯಾಗಿ ಇಟ್ಟಿದೆ. ಅಂದ್ರೆ ಯಾರು ಕ್ರಿಸ್ತನ ಹೆಸರಿನಲ್ಲಿ ಸತ್ತು ಹೋಗಿದ್ದಾರೋ, ಮರಣ ಹೊಂದಿದ್ದಾರೋ, ಅವರ ಜೀವಗಳು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಮರೆಯಾಗಿ ಇಡಲ್ಪಟ್ಟಿದೆ. ಅಂದ್ರೆ ಕರ್ತನಾದ ಯೇಸು ಕ್ರಿಸ್ತನು ಎಲ್ಲಿದ್ದಾನೆ? ಪರಲೋಕದಲ್ಲಿ ಇದ್ದಾನೆ. ಪರಲೋಕದಲ್ಲಿ ಎಲ್ಲಿದ್ದಾನೆ? ತಂದೆಯಾದ ದೇವರ ಸಿಂಹಾಸನದಲ್ಲಿ ಬಲಪಾರ್ಶ್ವದಲ್ಲಿ ಆಸೀನನಾಗಿದ್ದಾನೆ.
ಇದು ದೇವರ ವಾಕ್ಯದಲ್ಲಿ 110ನೇ ಕೀರ್ತನೆ ಇನ್ನು ಅನೇಕ ಭಾಗಗಳಲ್ಲಿ ನಾವು ಓದ್ತೇವೆ. ಹಾಗಿರುವಾಗ ಅಂದ್ರೆ ನಮ್ಮ ಜೀವಗಳು ಅಂದ್ರೆ ಕರ್ತನಾದ ಯೇಸು ಕ್ರಿಸ್ತನಲ್ಲಿದ್ದುಕೊಂಡು ಆ ಜೀವಬಾಧರ ಹೆಸರು ಪಟ್ಟಿಯಲ್ಲಿ ಅವರ ಹೆಸರು ಉಳಿಸಿಕೊಂಡಿದ್ದರೆ ಅಂತವರ ಆತ್ಮಗಳು ಎಲ್ಲಿ ಇರ್ತವೆ ಅಂತ ಹೇಳಿದ್ರೆ ಯೇಸು ಕ್ರಿಸ್ತನೊಂದಿಗೆ ಇಡಲ್ಪಟ್ಟಿದೆ ಅಂತಂದ್ರೆ ಮರೆಯಾಗಿ ಇಡಲ್ಪಟ್ಟಿದೆ ಅಂತ ಹೇಳಿದ್ರೆ ಅವರು ರೆಸ್ಟ್ ನಲ್ಲಿ ಕರ್ತನಾದ ಯೇಸು ಕ್ರಿಸ್ತನೊಂದಿಗೆ ಪರಲೋಕದಲ್ಲೇ ಅವರ ಜೀವ ಇದೆ ಎಂಬುದಾಗಿ ಅದರ ಅರ್ಥ. ಇನ್ನೊಂದು ನಾವು ಅದೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 16ನೇ ಅಧ್ಯಾಯದಲ್ಲಿ ನಾವು 14ನೇ ಅಧ್ಯಾಯದಲ್ಲಿ ನಾವು ಗಮನಿಸುವಾಗ ಅಲ್ಲಿ ಏನ್ ನೋಡ್ತೇವೆ, 4ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ, ಆಗ ಕ್ರಿಸ್ತನಲ್ಲಿರುವವರು ಸತ್ತವರು ಮೊದಲು ಎದ್ದು ಬರುವರು, ಆಮೇಲೆ ಜೀವದಿಂದ ಉಳಿದಿರುವ ನಾವು. ಎಷ್ಟು 16ನೇ ವಚನ ಮತ್ತು 17ನೇ ವಚನ ದಯಮಾಡಿ ಗಮನಿಸಿರಿ. ಆಗ ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಬರುವರು, ಆಮೇಲೆ ಜೀವದಿಂದ ಉಳಿದಿರುವ ನಾವು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕಾಗಿ ಅವರ ಸಂಗಡಲೇ ಮೇಘವಾಹನರಾಗಿ ಒಯ್ಯಲ್ಪಡುವರು. ಈ ವಿಷಯವನ್ನ ನೀವು ಗಮನಿಸಿ ನೋಡ್ರಿ. ಅಂದ್ರೆ ಸತ್ತವರನ್ನ ಮೊದಲು ಎದ್ದು ಬರುವರು ಅಂತ ಹೇಳಿದ್ರೆ ಅದು ಕ್ರಿಸ್ತನೊಂದಿಗೆ ಯಾರು ಅವರ ಆತ್ಮಗಳು ರೆಸ್ಟ್ ನಲ್ಲಿ ಈಗ ಮಲಗಿದಾರೋ ಅವರು ಕರ್ತನ ಪ್ರತ್ಯಕ್ಷತೆಯ ದಿನದಲ್ಲಿ ಅವರು ಈ ಲೋಕಕ್ಕೆ ಮಧ್ಯಾಕಾಶಕ್ಕೆ ಕರ್ತನೊಂದಿಗೆ ಬರುತ್ತಾರೆ ಎಂಬುದಾಗಿ ಈ ವಾಕ್ಯವು ನಮಗೆ ತಿಳಿಸ್ತದೆ. ಅಂದ್ರೆ ಸಮಾಧಿಯಲ್ಲಿ ಅವರ ಜೀವವೂ ಇಲ್ಲ. ಮತ್ತೊಂದು ನಾವು ಯೋಬನ ಪುಸ್ತಕದಲ್ಲಿ ನೋಡುವಾಗ, ಯೋಬನ ಪುಸ್ತಕ ನಾವು ಗಮನಿಸುವಾಗ, ಯೋಬನ ಪುಸ್ತಕ 26ನೇ ಅಧ್ಯಾಯ ದಯಮಾಡಿ ನನ್ನೊಂದಿಗೆ ನಾನು ಓದ್ತೇನೆ, ದಯಮಾಡಿ ನೀವು ಅದನ್ನು ಗಮನಿಸ್ಕೊಳ್ರಿ. 21ನೇ ಅಧ್ಯಾಯ 24ನೇ ವಚನದಲ್ಲಿ 26ನೇ ವಚನವನ್ನ ನಾನು ನಿಮಗೆ ತಿಳಿಸ್ತೇನೆ. ಇಬ್ಬರು ಧೂಳಿನಲ್ಲಿ ಮಲಗುವರು, ಹುಳಗಳು ಅವರನ್ನು ಮುತ್ತಿಕೊಳ್ಳುವು. ಎಷ್ಟು ಚೆನ್ನಾಗಿದೆ. ಈಗ ಅಂದ್ರೆ ಪಾಪ ಮಾಡಿದವನು ನಿತ್ಯ ಜೀವಕ್ಕೆ ಪಾತ್ರನಾದವನು ಇಬ್ಬರ ದೇಹಗಳು ಕೂಡ ಅವರಿಬ್ಬರು ಅವರಿಗೆ ಹುಳಗಳು ಮುಟ್ಟಿಕೊಳ್ತವೆ ಅಂತ ಹೇಳಿದ್ರೆ ಹುಳಕ್ಕೆ ಆಹಾರ ಆಗಿ ಹೋಗ್ತದೆ ಅವರ ದೇಹ. ಆದ್ರೆ ಅವರ ಆತ್ಮಗಳಲ್ಲಿ ಎರಡು ಸ್ಥಳಕ್ಕೆ ಹೋಗ್ತದೆ. ಒಂದು ಕರ್ತನಾದ ಯೇಸು ಕ್ರಿಸ್ತನ ಬಳಿಗೆ ರೆಸ್ಟ್ ಪ್ಲೇಸ್, ಅಲ್ಲಿಗೆ ಹೋಗ್ತದೆ. ಯಾರು? ಸಭಾಕಾಲದ ಕ್ರೈಸ್ತರು. ನೀವು ಇಸ್ರಾಯೇಲ್ರ ಕಾಲದಲ್ಲಿ ಮತ್ತೆ ಹಳೆ ಒಡಂಬಡಿಕೆ ಕಾಲದಲ್ಲಿ ವಿಶ್ವಾಸಿಗಳಿದ್ರು, ದೇವರನ್ನ ಆತುಕೊಂಡಂತ ಭಕ್ತರಿದ್ದಾರೆ, ಅವ್ರದ್ದು ಬೇರೆ ಲೆಕ್ಕ ಬರ್ತದೆ. ಅವರಿಗೆ ಬೇರೆ ವಿಷಯಗಳನ್ನೇ ಇದೆ ಸತ್ಯವೇದದಲ್ಲಿ. ಹಾಗಾಗಿ ಅವರು ನಮ್ಮೊಂದಿಗೆ ಇರುವುದಿಲ್ಲ. ಅವರು ಸಭಾಕಾಲ ಅಂತ ಹೇಳುವಾಗ ಸಭೆಗಳು ಪ್ರಾರಂಭವಾದ ನಂತರ ಕರ್ತನಾದ ಯೇಸು ಕ್ರಿಸ್ತನ ಪುನರುತ್ಥಾನದ ನಂತರ ಉಂಟಾದಂತ ಸಭೆಗಳಲ್ಲಿ ಇರ್ತಕ್ಕಂಥ ವಿಶ್ವಾಸಿಗಳು ಕರ್ತನಲ್ಲಿ ಇರುವವರು, ಅದರಲ್ಲಿ ವಿಶ್ವಾಸಿಗಳಲ್ಲಿ ಕರ್ತನಲ್ಲಿ ಇರುವವರ ಆತ್ಮಗಳು ಮಾತ್ರ ಅವು ಎಲ್ಲಿ ಹೋಗ್ತವೆ? ಅವು ಹೋಗುವುದು ಎಲ್ಲಿಗೆ ಅಂತ ಹೇಳಿದ್ರೆ ಕರ್ತನಾದ ಯೇಸು ಕ್ರಿಸ್ತನ ಬಳಿಗೆ ಹೋಗ್ತವೆ. ಇಲ್ಲದೆ ಹೋದ್ರೆ ಅವು ಎಲ್ಲಿ ಇರ್ತದೆ? ಅದು ಪಾತಾಳಕ್ಕೆ ಹೋಗ್ತದೆ ಎಂಬುದಾಗಿ ಯೋಬನ ಪುಸ್ತಕದಲ್ಲಿ ನಾವು ಓದುವುದನ್ನು ನಾವು ಗಮನಿಸ್ತೇವೆ. ನಾವು ಯೋಬ 24:19ನೇ ವಚನದ ಕೊನೆ ಭಾಗವನ್ನ ನೀವು ಓದ್ರಿ. ಪಾತಾಳವು ಪಾಪಿಗಳನ್ನು ಎಳೆದುಕೊಳ್ಳುವುದು, ಹೆತ್ತ ಹೊಟ್ಟೆಯವರನ್ನು ಮರೆತು ಬಿಡುವುದು, ಹುಳವು ಅವನ ಎಣವನ್ನು ರುಚಿಯಿಂದ ತಿನ್ನುವುದು. ಎಷ್ಟು ಅರ್ಥವಾಗಿ ಇಲ್ಲಿ ಬರೆಯಲ್ಪಟ್ಟಿದ್ದಾನೆ. ಅಂದ್ರೆ ಕರ್ತನಾದ ಯೇಸು ಕ್ರಿಸ್ತನನ್ನ ಯಾರು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಂಡಿಲ್ಲವೋ ಅಂತ ವ್ಯಕ್ತಿ ಮರಣದ ನಂತರ ಅವನ ದೇಹ ಹುಳಗಳಿಗೆ ರುಚಿಯಾದ ಆಹಾರವಾಗುವುದು ಅಂತ ಹೇಳಿದ್ರೆ ಭೂಮಿಗೆ ಹೋಗ್ತದೆ. ಅವನ ಆತ್ಮ ಪಾತಾಳವು ಸೆಳೆದುಕೊಳ್ತದಂತೆ. ಯೋಚನೆ ಮಾಡ್ಬೇಕು ನಾವು ಅದರ ಬಗ್ಗೆ. ದೇವರ ವಾಕ್ಯದಲ್ಲಿ ಇರುವಂತ ಸತ್ಯಾಂಶವನ್ನ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ಅದೇ ರೀತಿ ಎಷ್ಟು ಚೆನ್ನಾಗಿ ಇಲ್ಲಿ ಬರೆಯಲ್ಪಟ್ಟಿದೆ. ಈ ಪಾಪಿಯಾದವನು ಮತ್ತು ನೀತಿವಂತನು ಇಬ್ಬರು ಸಾಯ್ತಾರೆ. ಅವರು ಇಬ್ಬರು ಧೂಳಿನಲ್ಲಿ ಮಲಗುವರು, ಸಮಾಧಿಯಲ್ಲಿ ಮಲಗುವರು. ಹುಳಗಳು ಅವರನ್ನು ಹುಳಗಳು ಮುತ್ತಿಕೊಂಡು ಏನ್ ಮಾಡ್ತೇವಂತೆ? ರುಚಿಯಾದ ಆಹಾರವಾಗಿ ಇಬ್ಬರ ದೇಹವನ್ನು ತಿರ್ತದೆ. ಇವತ್ತು ನಿಮ್ಮ ಪರಿಸ್ಥಿತಿ ಮುಂದೆ ಕಟ್ಟಿಟ್ಟ ಬುತ್ತಿ ಇದು. ಇದನ್ನ ತಪ್ಪಿಸ್ಲಿಕ್ಕೆ ಯಾರ ಕೈಲೂ ಸಾಧ್ಯವಿಲ್ಲ. ಇದು ಹಾಗೆ ಆಗ್ತದೆ ಇಷ್ಟು ವಿಷಯಗಳು. ಆದರೆ ಇಲ್ಲಿ ಪರಿಸ್ಥಿತಿ ಈ ಎಫೆಸದವರ ಪತ್ರಿಕೆಯಲ್ಲಿ ಯಾಕೆ ಎಚ್ಚರಿಸ್ತಾ ಇದ್ದಾನೆ ಅಂದ್ರೆ,
ಈ ಒಂದು ಹಿಂಜಾರುವಿಕೆ, ದೈಹಿಕವಾದಂತ ಹಿಂಜಾರುವಿಕೆ ಕ್ರೈಸ್ತರಿಗೆ ಇದೆ. ಆದ್ದರಿಂದ ನೀವು ಹಿಂಜಾರಿ ಹೋಗಬೇಡ್ರಿ, ಅಂದ್ರೆ ನೀವು ಹಿಂದಿನ ನಡತೆಗಳನ್ನ ಅನುಸರಿಸಬೇಡ್ರಿ ಅಂತ ಹೇಳಿದ್ರೆ, ನಾವು ರಕ್ಷಣೆ ಹೊಂದಬೇಕಾದ್ರೆ, ದೇವರಿಂದ ಆಶೀರ್ವಾದ ಪಡೆದುಕೊಳ್ಳಬೇಕಾದ್ರೆ ಕೆಲವು ಸಾಂಪ್ರದಾಯಿಕವಾಗಿ ನಾವು ನಡಿಬೇಕು, ಸಾಂಪ್ರದಾಯಿಕವಾಗಿ ನಾವು ಹೋಗ್ಬೇಕು. ಯಾಕಂದ್ರೆ ಟೈಮ್ ಬಹಳ ವಿಚಾರವಾಗಿ ನೋಡ್ಕೋಬೇಕು. ಆಮೇಲೆ ಯಾವಾಗ್ಲೂ ನಾವು ಇಲ್ಲಿ ಸೂಕ್ಷ್ಮವಾಗಿ ನಾನು ನಿಮ್ಗೆ ಅರ್ಥ ಆಗುವಂಗೆ ಹೇಳ್ತೀನಿ. ಟೈಮ್ ಕೀಪ್ ಅಪ್ ಮಾಡುವುದು ತಪ್ಪಲ್ಲ, ಯಾವಾಗ್ಲೂ ಪ್ರಾರ್ಥನೆ ಮಾಡುವುದು ತಪ್ಪಲ್ಲ, ಯಾವಾಗಲೂ ನಾವು ಸಭೆಗಳಿಗೆ ಹೋಗುವುದು ತಪ್ಪಲ್ಲ, ಸಭೆಗಳಲ್ಲಿ ನೀವು ಬೋಧಿಸುವುದು ತಪ್ಪಲ್ಲ, ಆರಾಧನೆ ಕೂಟಗಳಲ್ಲಿ ನೀವು ಪಾಲ್ಗೊಳ್ಳುವುದು, ಮಾತನಾಡುವುದು, ಆರಾಧನೆಯಲ್ಲಿ ಕೂಟದಲ್ಲಿ ಒಳ್ಳೆ ಬೋಧನೆಯನ್ನು ಕೊಡುವುದು ಅದು ತಪ್ಪಲ್ಲ. ಅದರ ಜೊತೆಯಲ್ಲಿ ನೀವು ರೊಟ್ಟಿ ದ್ರಾಕ್ಷಿಸನ್ನು ತಪ್ಪದೆ ನೀವು ತೆಗೆದುಕೊಳ್ಳುವಂಥದ್ದು, ಅದು ಪಾಲುದಾರ, ಅದು ಕೂಡ ತಪ್ಪಲ್ಲ, ಎಲ್ಲವೂ ಸರಿಯೇ. ಆದರೆ ನಾವು ಅದರಿಂದಲೇ ಇವೆಲ್ಲ ಮಾಡಿದರೆ ಮಾತ್ರ ನಮಗೆ ಮುಕ್ತಿ, ಇವೆಲ್ಲ ಮಾಡಿದರೆ ಮಾತ್ರ ಸ್ವರ್ಗ, ಇವೆಲ್ಲ ಮಾಡಿದರೆ ಮಾತ್ರ ಕರ್ತನಾದ ಯೇಸು ಕ್ರಿಸ್ತನಿಂದ ನಮಗೆ ರಕ್ಷಣೆ ಎಂಬ ಬೋಧನೆ ಇದೆಯಲ್ಲ, ಅದನ್ನೇನಾದ್ರು ನಾವು ಯೋಚನೆ ಮಾಡಿದರೆ, ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಅದು ಭಯದ ಜೀವಿತವಾಗಿ, ಅದು ಜೀವನವು ನಮಗೆ ಮಾರ್ಪಾಡಾಗಿ ಹೋಗ್ತದೆ, ಭಯದ ಜೀವಿತ. ನಾವು ಇವತ್ತು ಒಂದು ಸಂಪ್ರದಾಯವನ್ನು ಮೀರಿದಾಗ ತಕ್ಷಣ ನಮ್ಮ ಮನಸ್ಸಿನಲ್ಲಿ ಇವತ್ತೇನೋ ಅಪಾಯ ಇದೆ ನಮಗೆ, ಆ ರೀತಿ ನಾವು ಥಿಂಕ್ ಮಾಡಬಾರ್ದು. ನಾವು ಎಲ್ಲಿ ಇರಬೇಕು? ಕರ್ತನಾದ ಯೇಸುವಿನಲ್ಲಿ ಇರಬೇಕು, ಯೇಸು ಕ್ರಿಸ್ತನು ನಮ್ಮಲ್ಲಿ ಇರಬೇಕು. ಈ ಯೇಸು ಕ್ರಿಸ್ತನು ನಮ್ಮಲ್ಲಿ ಇರಬೇಕು, ನಾವು ಆತನಲ್ಲಿ ಇರಬೇಕು ಅಂತ ಹೇಳಿದರೆ ಅದಕ್ಕೊಂದು ಅವಿನವ ಸಂಬಂಧ ಇದೆ, ಒಂದು ದೊಡ್ಡ ಸಂಬಂಧ ಅಲ್ಲಿ ನಮಗೂ ಕರ್ತನಿಗೂ ಏರ್ಪಾಡಾಗುವುದನ್ನು ನಾವು ಗಮನಿಸ್ತೇವೆ. ದಯಮಾಡಿ ನನ್ನೊಂದಿಗೆ ಮೊದಲನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯವನ್ನ ತೆಗಿರಿ. ಅಲ್ಲಿ ಸೂಕ್ಷ್ಮವಾಗಿ ಪೌಲನು ಬರೀತಾನೆ. 3ನೇ ವಚನದಲ್ಲಿ ನಾನು ಓದ್ತೇನೆ, ಗಮನಿಸಿಕೊಳ್ಳ್ರಿ. ಹೀಗಿರುವುದರಿಂದ ನಾನು ನಿಮಗೆ ತಿಳಿಸುವುದನ್ನು ಕೇಳಿರಿ, ದೇವರ ಆತ್ಮನ ಪ್ರೇರಣೆಯಿಂದ ಮಾತಾಡುವ ಯಾವ ಮನುಷ್ಯನಾದರೂ ಯೇಸುವನ್ನು ಶಾಪಗ್ರಸ್ತನೆಂದು ಹೇಳುವುದಿಲ್ಲ, ಮತ್ತು ಪವಿತ್ರಾತ್ಮನ ಪ್ರೇರಣೆಯಿಂದಲೇ ಹೊರತು ಯಾವ ಮನುಷ್ಯನಾದರೂ ಯೇಸುವನ್ನು ಕರ್ತನೆಂದು ಹೇಳಲಾರನು. ನೀವು ಜ್ಞಾಪಕವಾಗಿ ಇಟ್ಕೊಳ್ಳಿ ಈ ವಾಕ್ಯವನ್ನ. ಈ ದಿವಸ ದಾರಿ ತಪ್ಪಿಸ್ತಿರ್ತಕ್ಕಂಥ ಸುಳ್ಳು ಬೋಧನೆಗಳು ಇದಕ್ಕೆ ವಿರುದ್ಧವಾದಂಥದ್ದು. ಇಲ್ಲಿ ಏನಿದೆ? ದೇವರ ಆತ್ಮನ ಪ್ರೇರಣೆಯಿಂದ ಮಾತಾಡುವ ಯಾವ ಮನುಷ್ಯನಾದರೂ ಯೇಸುವನ್ನು ಶಾಪಗ್ರಸ್ತನೆಂದು ಹೇಳುವುದಿಲ್ಲ, ಬದಲಾಗಿ ಏನ್ ಹೇಳ್ತಾನಂತೆ? ಅವನು ರಕ್ಷಕನು, ಸರ್ವಶಕ್ತನಾದ ದೇವರು, ಸಕಲವನ್ನು ಸೃಷ್ಟಿ ಮಾಡಿದವನು, ದೇವರ ಪ್ರತಿರೂಪನು, ಜ್ಯೇಷ್ಠ ಪುತ್ರನು. ಈ ಅವನ ಸೃಷ್ಟಿಯಲ್ಲೆಲ್ಲ ಅವನು ಜ್ಯೇಷ್ಠ ಪುತ್ರನು ಎಂಬುದಾಗಿ ಎಷ್ಟು ಚೆನ್ನಾಗಿ ಆ ವಾಕ್ಯವು ನಮಗೆ ಬೋಧಿಸಲ್ಪಡ್ತದೆ. ನನ್ನ ಪ್ರೀತಿಯ ಸಹೋದರ ಸಹೋದರಿ, ಇದನ್ನ ನೀವು ಗಮನಿಸಿರಿ. ನೀವು ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ ದಯಮಾಡಿ ತೆಗಿರಿ. 1ನೇ ಅಧ್ಯಾಯ 14ನೇ ವಚನ, 14 ಬೇಡ 13ರಿಂದ ಓದ್ತೇನೆ. ಕರ್ತನಾದ ಯೇಸು ಕ್ರಿಸ್ತನ ಬಗ್ಗೆ ಎಷ್ಟು ವಿಷಯವನ್ನ ಅಲ್ಲಿ ಬರೆದಿಟ್ಟಿದ್ದಾನೆ. ದೇವರು ನಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡಿಸಿ. ಅಂಧಕಾರದ ದೊರೆತನ ಅಂತ ಹೇಳಿದ್ರೆ ಈ ದೈಹಿಕ ಇಚ್ಛೆಗಳು, ಇಲ್ಲಿವರೆಗೆ ಹೇಳಿದ್ನಲ್ಲ, ಸಾಂಪ್ರದಾಯಿಕವಾದಂತ ಕ್ರೈಸ್ತೀಯ ಜೀವಿತ, ಸಂಪ್ರದಾಯದಿಂದ ರಕ್ಷಣೆ ಬರ್ತದೆ. ಸಂಪ್ರದಾಯಗಳನ್ನ ಆಚರಣೆಯಿಂದ ನಾವು ಕರ್ತನಿಗೆ ಹತ್ತಿರವಾಗ್ತೇವೆ. ಸಂಪ್ರದಾಯಗಳಿಂದಲೇ ನಾವು ಪರಲೋಕಕ್ಕೆ ಹೋಗ್ತೇವೆ, ನಮ್ಮ ಆತ್ಮಗಳು ರಕ್ಷಿಸಲ್ಪಡ್ತದೆ ಎಂಬ ತಪ್ಪು ಬೋಧನೆ. ಅದಕ್ಕೆ ಇಲ್ಲಿ ಎಷ್ಟು ಚೆನ್ನಾಗಿ ಉತ್ತರವನ್ನ, ಅಂಧಕಾರದಿಂದ ದೊರೆತದಿಂದ ಬಿಡಿಸಿ ದೇವರು ನಮ್ಮನ್ನ, ಆ ಅಂಧಕಾರದ ದೊರೆತನ ಅಂದ್ರೆ ಹೇಳಿದ್ರೆ ಅದೇ ನಮ್ಮ ಮನಸ್ಸಿನಲ್ಲಿ ಬರ್ತಕ್ಕಂತ ಆ ಕೆಟ್ಟ ವಿಚಾರಗಳೇ. ಬಿಡಿಸಿ ಪ್ರಿಯ ಕುಮಾರನ ರಾಜ್ಯದೊಳಗೆ ಸೇರಿಸಿದರು. ಈಗ ಆಲ್ರೆಡಿ ಒಬ್ಬ ವಿಶ್ವಾಸಿ ನಂಬಿದ್ರೆ ಅವನು ಪ್ರಿಯ ಕುಮಾರನ ರಾಜ್ಯದೊಳಗೆ ಅವನು ಮೆಂಬರ್ ಆಗಿರ್ತಾನೆ. ಅದಕ್ಕೆ ನೀವು ಫಿಲಿಪ್ಪಿದವರಿಗೆ ಬರೆದ ಪತ್ರಿಕೆಯಲ್ಲಿ 3ನೇ ಅಧ್ಯಾಯ 19ನೇ ವಚನ, ನೀವು ಪರಲೋಕ ಸಂಸ್ಥಾನದವರು ಎಂಬುದಾಗಿ ಬಹಳ ಚೆನ್ನಾಗಿ, ನೀವು ಪರಲೋಕ ಸಂಸ್ಥಾನದವರಲ್ಲವೇ ಎಂಬುದಾಗಿ ಪವಿತ್ರ ಪೌಲನು ತಮಗೆ ತಿಳಿಸ್ತಾನೆ. ಅಂದ್ರೆ ನೀನು ನಂಬಿದ ಕೂಡಲೇ ನಿನಗೆ ರಕ್ಷಣೆ ಡಿಕ್ಲೇರ್ ಆಗಿ ಹೋಗ್ತದೆ ಎಂಬುದಾಗಿ ಆ ವಾಕ್ಯ ನಮಗೆ ತಿಳಿಸ್ತದೆ. ರಕ್ಷಣೆ ಅಂತ ಹೇಳಿದರೆ ಈ ಹುಳಕ್ಕೆ ನಮ್ಮ ದೇಹ ಹೋದ್ರೆ ಹೋಗ್ಲಿ, ಅದ್ರ ಸಮಸ್ಯೆ ಏನಿಲ್ಲ, ಯಾಕಂದ್ರೆ ಮಹಿಮಾ ಶರೀರವು ಕೊಡಲ್ಪಡುವುದು ಎಂಬುದಾಗಿ ದೇವರ ವಾಕ್ಯ ನಮಗೆ ಪ್ರಾಮಿಸ್ ಮಾಡಿದೆ. ಹಾಗಾಗಿ ನಾವು ಅದರ ಮೇಲೆ ನಂಬಿಕೆ ಇಡೋಣ, ಆದ್ರೆ ಆತ್ಮ ನಷ್ಟಪಡಿಸಿಕೊಳ್ಳಬಾರದು ಎಂಬುದಾಗಿ ದೇವರ ಚಿತ್ತವಿರುವುದರಿಂದ
ಆತನು ತನ್ನ ಪ್ರಿಯ ಕುಮಾರನಲ್ಲಿ ನಮ್ಮ ಪಾಪಗಳನ್ನು ಪರಿಹಾರವಾಗಿ ನಮಗೆ ಬಿಡುಗಡೆಯಾಯಿತು. ಅಂದ್ರೆ ಆತನ ಮಗನನ್ನ ಆ ದಿವಸದಲ್ಲಿ, ಪ್ರಿಯ ಕುಮಾರನು ಅಂತ ಹೇಳಿದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನ ಆ ದಿವಸದಲ್ಲಿ ನಮ್ಮೆಲ್ಲರ ಪಾಪದ ಫಲದ ಆ ಶಿಕ್ಷೆಯನ್ನು ಅನುಭವಿಸಲು ತನ್ನ ಪವಿತ್ರವಾದಂತ ರಕ್ತವನ್ನು ಈ ಭೂಲೋಕದಲ್ಲಿ ಚೆಲ್ಲಲು, ಆ ರಕ್ತದ ಕ್ರಯವನ್ನು ಕೊಟ್ಟು ನಮ್ಮನ್ನ ಪಾಪದಿಂದ ಬಿಡುಗಡೆಯನ್ನು ಕೊಡಲು, ನಾವುಗಳು ಅನುಭವಿಸಬೇಕಾದ ಆ ಶಿಕ್ಷೆಯನ್ನು ಅವನು ಆ ದಿವಸ ಅನುಭವಿಸೋದಕ್ಕೋಸ್ಕರ ಈ ಲೋಕಕ್ಕೆ ಆತನನ್ನ ಕಳಿಸಿಕೊಟ್ಟನು. ಆತನು ಅದನ್ನು ಒಂದು ಚೂರು ಕೂಡ ಒಂದು ತಪ್ಪಿಲ್ಲದ ಹಾಗೆ ಕರ್ತನ ಚಿತ್ತವನ್ನು ಮೌನವಾಗಿ ಆತನು ಆ ದಿವಸ ಅನುಭವಿಸಿದನು. ನನ್ನ ಪ್ರೀತಿಯ ಸಹೋದರ ಸಹೋದರಿ, ಆ ದಿವಸ ಕಲ್ವಾರಿಯ ಕ್ರೂಜೆಯ ಮೇಲೆ ಅಷ್ಟೇ ಅಲ್ಲ, ಈ ಲೋಕದಲ್ಲಿ ಅವನು ಶಿಶುವಾಗಿ ಬಂದಾಗಲಿಂದಲೂ ಅವನು ಎಲ್ಲಾ ರೀತಿಯ ಕಷ್ಟಗಳನ್ನ ಅನುಭವಿಸಿ ಮನುಷ್ಯರಂತೆ ಎಲ್ಲ ಕಷ್ಟವನ್ನು ಅನುಭವಿಸಿದಂತವನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. ಅವನಲ್ಲಿ ಯಾವ ಪಾಪವೂ ಇರಲಿಲ್ಲ. 1 ಪೇತ್ರ 2ನೇ ಅಧ್ಯಾಯದಲ್ಲಿ ನೋಡುವಾಗ ಅವನು ಯಾವ ತಪ್ಪು ಮಾಡದೇ ಇದ್ರು ಕೂಡ ಅವನು ಗುದ್ದು ತಿಂದವನು, ಅಂದ್ರೆ ಪೆಟ್ಟು ತಿಂದವನು, ಆ ಶಿಕ್ಷೆಯನ್ನು ಅನುಭವಿಸಿದನು. ನಾವುಗಳು ಮಾಡಿದ ಪಾಪದ ಶಿಕ್ಷೆಯನ್ನ ಆತನ ಮೈ ಮೇಲೆ ಹಾಕಿಕೊಂಡು ಕಲ್ವಾರಿಯ ಕ್ರೂಜೆಯ ಮೇಲೆ ಹೋಗಿ ಆ ಮೊಳೆಗಳಿಂದ ಜಡಿಸಲ್ಪಟ್ಟವನಾಗಿ ತನ್ನ ದೇಹದಲ್ಲಿದ್ದಂತ ರಕ್ತವನ್ನೆಲ್ಲ ಸುರಿಸಿ ದೇವರಿಗೂ ನಮಗೂ ಸಂಧಾನವನ್ನ ಮಾಡಿ ಮನುಷ್ಯರನ್ನ ದೇವರ ಬಳಿಗೆ ತಂದಂತ ಆ ಕರ್ತನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು. ಅದನ್ನೇ ಈ ವಾಕ್ಯದಲ್ಲಿ 14ನೇ ವಚನದಲ್ಲಿ ಆ ಕುಮಾರನಲ್ಲಿ, ಅಂದ್ರೆ ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 14ನೇ ವಚನದಲ್ಲಿ ಆ ಕುಮಾರನಲ್ಲಿ ನಮ್ಮ ಪಾಪಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ಯಾವ ಕಡೆಯಿಂದ ಬಿಡುಗಡೆ ಆಯಿತು? ಪಾತಾಳವು ಸೆಳೆದುಕೊಳ್ತಿತ್ತಲ್ಲ ನಮ್ಮನ್ನ, ನಮ್ಮ ಆತ್ಮಗಳನ್ನ. ನಾವು ಮರಣಾನಂತರ ಪಾತಾಳ ಕಾದಿದೆ ಅಂತೆ ನಮ್ಮನ್ನ ಎಳ್ಕೊಳಕ್ಕೆ, ಮ್ಯಾಗ್ನೆಟಿಂಗ್ ಪವರ್ ಅದಕ್ಕೆ. ನಾವು ಉತ್ಪ್ರೇಕ್ಷೆಯಿಂದ ಹೇಳುವಂಥದ್ದಲ್ಲ, ದೇವರ ವಾಕ್ಯದಲ್ಲಿ ಇರುವಂಥದ್ದು. ಅದು ಎಳ್ಕೊಳ್ತಾ ಇತ್ತಂತೆ. ಆ ಒಂದು ಗುಲಾಮಗಿರಿಯಿಂದ, ಆ ಒಂದು ಕಷ್ಟದಿಂದ, ಅಂತ ಒಂದು ಶಿಕ್ಷೆಯಿಂದ, ನಿತ್ಯ ದಂಡನೆಗೆ ಹೋಗುವಂತಹ ಶಿಕ್ಷಣೆಯಿಂದ ಆ ಕರ್ತನು ನಮ್ಮನ್ನು ತಪ್ಪಿಸುವುದನ್ನು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನ ದಂಡಿಸುವುದರ ಮೂಲಕ. ಈಗ ಮುಂದೆ ನೋಡಿ 15ನೇ ವಚನ, ಯೇಸು ಕ್ರಿಸ್ತನ ಬಗ್ಗೆ ಬರೆಯಲ್ಪಟ್ಟಿದೆ. ಆತನು ಅದೃಶ್ಯನಾದ ದೇವರ ಪ್ರತಿರೂಪನು. ಅಂದ್ರೆ ನಾವು ಇದುವರೆಗೂ ನೋಡದೇ ಇರತಕ್ಕಂತ ಪರಲೋಕದ ತಂದೆಯಾದ ದೇವರ ಪ್ರತಿರೂಪನು. ಅಂದ್ರೆ ಆತನು ಕರ್ತನಾದ ಯೇಸು ಕ್ರಿಸ್ತನು ತಂದೆಯಾದ ದೇವರಲ್ಲಿಯೂ, ತಂದೆಯಾದ ದೇವರು ಕರ್ತನಾದ ಯೇಸು ಕ್ರಿಸ್ತನಲ್ಲಿಯೂ ನೆಲೆಗೊಂಡಿರುವುದರ ಬಗ್ಗೆ ಈ ವಾಕ್ಯವು ನಮಗೆ ತಿಳಿಸಿದೆ. ಯೋಹಾನ ಬರೆಸುವಾರ್ತೆ 14ನೇ ಅಧ್ಯಾಯದಲ್ಲಿ ನೀವು ಓದ್ರಿ. ಅದರ ಪ್ರಕಾರ ಅದೃಶ್ಯನಾದ ದೇವರ ಪ್ರತಿರೂಪನು, ಸೃಷ್ಟಿಗೆಲ್ಲ ಜ್ಯೇಷ್ಠ ಪುತ್ರನು. ಅಂದ್ರೆ ಮೊದಲು ಸೃಷ್ಟಿಯಾದವನೇ ಎಂಬುದಾಗಿ ಆ ವಾಕ್ಯವು ನಮಗೆ ತಿಳಿಸ್ತದೆ. ಜ್ಯೇಷ್ಠ ಪುತ್ರ ಸ್ಥಾನ ಹೊಂದಿದವನೂ ಆಗಿದ್ದಾನೆ. ಪರಲೋಕಗಳಿರುವ, ಭೂಮಿ ಮತ್ತು ಪರಲೋಕಗಳಿರುವ ದೃಶ್ಯವಾದವುಗಳೆಲ್ಲವೂ, ಸಿಂಹಾಸನಗಳಾಗಲಿ, ಪ್ರಭುತ್ವಗಳಾಗಲಿ, ದೊರೆತನಗಳಾಗಲಿ, ಅಧಿಕಾರಗಳಾಗಲಿ ಆತನಲ್ಲಿ ಸೃಷ್ಟಿಸಲ್ಪಟ್ಟವು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲೇ ಸೃಷ್ಟಿಸಲ್ಪಟ್ಟಿದ್ದು. ಭೂಮಿಯೂ ಅಷ್ಟೇ, ಆಕಾಶವೂ ಅಷ್ಟೇ, ಸೂರ್ಯ ಚಂದ್ರ ನಕ್ಷತ್ರಾದಿಗಳು ಅಷ್ಟೇ, ಪ್ರತಿಯೊಂದು ಕೂಡ ಕರ್ತನಾದ ಯೇಸು ಕ್ರಿಸ್ತನಲ್ಲೇ ಸೃಷ್ಟಿಸಲ್ಪಟ್ಟವು ಎಂಬುದಾಗಿ ಈ ವಾಕ್ಯವು ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 16ನೇ ವಚನ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ನಾವು ನೋಡ್ರಿ, ಸರ್ವವು ಮುಂದೆ ಓದುವಾಗ, ಸರ್ವವು ಆತನ ಮುಖಾಂತರವಾಗಿಯೂ ಆತನಿಗೋಸ್ಕರವಾಗಿಯೂ ಸೃಷ್ಟಿಸಲ್ಪಟ್ಟಿತು. ಆತನ ಮುಖಾಂತರವಾಗಿಯೇ ಭೂಮಿ ಉಂಟಾಗಲಿ ಎಂದು ದೇವರು ಆಜ್ಞೆ ಮಾಡುವಾಗ, ಆ ಭೂಮಿಯ ಮೇಲೆ ಇದ್ದಂತ ಕಾಯಿ ಪಲ್ಯಗಳು, ಮರಗಳೆಲ್ಲ ಉಂಟಾಗಲಿ ಅಂತ ಹೇಳುವಾಗ ಭೂಮಿ ಉಂಟಾಗಲಿಲ್ಲ, ಭೂಮಿಯು ಸಮತಟ್ಟಾಗಲಿ ಎಂಬುದಾಗಿ ದೇವರು ಕೊಟ್ಟಂತ ಆಜ್ಞೆ. ಇವೆಲ್ಲಾ ಸೃಷ್ಟಿ 6 ದಿನಗಳ ಸೃಷ್ಟಿ ಮಾಡುವಾಗ ಅದೆಲ್ಲವನ್ನ ಮಾಡಿದ್ದು ಕರ್ತನಾದ ಯೇಸು ಕ್ರಿಸ್ತನೇ. ಕರ್ತನಾದ ಯೇಸು ಕ್ರಿಸ್ತನಿಂದಲೇ ಉಂಟಾದದ್ದು ಎಂಬುದಾಗಿ ಮತ್ತು ಆತನಿಗೋಸ್ಕರವೇ ಉಂಟಾದ್ದು. ನೀವು ಈ ಲೋಕ ಪ್ರತಿಯೊಂದು ಕರ್ತನಾದ ಯೇಸು ಕ್ರಿಸ್ತನಿಗೋಸ್ಕರವೇ ಉಂಟಾದದ್ದು ಎಂಬುದಾಗಿ ಈ ವಾಕ್ಯ ಸತ್ಯವೇದದಲ್ಲಿ ನಮಗೆ ತಿಳಿಸ್ತಾ ಇದೆ. ನಾವು ಮುಂದೆ ನೋಡುವ, ಆತನು ಎಲ್ಲಕ್ಕೂ ಮೊದಲು ಇದ್ದವನು, ಆತನು ಸಮಸ್ತಕ್ಕೂ ಆಧಾರಭೂತನು, ಸಭೆ ಎಂಬ ದೇಹಕ್ಕೆ ಆತನು ಶಿರಸ್ಸು, ಆತನು ಆದಿ ಸಂಭೂತನು,
ಎಲ್ಲದರಲ್ಲಿ ಪ್ರಮುಖನಾಗುವಂತೆ ಸತ್ತವರುಗಳಿಂದ ಮೊದಲು ಎದ್ದು ಬಂದವನು ಆತನೇ. ತಂದೆಯಾದ ದೇವರು ಆತನಲ್ಲಿ ತನ್ನ ಸಂಪೂರ್ಣತೆ ವಾಸವಾಗಿರಬೇಕೆಂತಲೂ ಆತನು ಶಿಲುಬೆ ಮೇಲೆ ಸುರಿಸಿದ ರಕ್ತದಿಂದ ತಾನು ಸಮಾಧಾನವನ್ನು ಉಂಟು ಮಾಡಿ ಭೂಪರಲೋಕಗಳಿರುವ ಸಮಸ್ತವನ್ನು ಆತನ ಮೂಲಕ ತನಗೆ ಸಂಧಾನ ಪಡಿಸಿಕೊಳ್ಳಬೇಕೆಂತಲೂ ನಿಷ್ಕರ್ಷೆ ಮಾಡಿದನು. ನನ್ನ ಪ್ರೀತಿಯ ಸಹೋದರ, ನಿಮಗೆ ಇದು ತುಂಬಾ ಚೆನ್ನಾಗಿ ಅರ್ಥ ಆಗಿದೆ ಎಂಬುದಾಗಿ ನಾನು ನೆನೆಸ್ತೇನೆ. ಆದರೆ ಇಂತಹ ಕರ್ತನನ್ನ ನಂಬಿದವರು, ನಾನು ಇನ್ನು ಕೊರಿಂಥದವರಿಗೆ ಬರೆದ ಪತ್ರಿಕೆಗೆ ಹೋಗಿಲ್ಲ, ಅದನ್ನು ಓದಿಸಿದ್ದೇನೆ. ಇದು ಹೇಳಿದ ನಂತರ ಅಲ್ಲಿಗೆ ಅದನ್ನು ಹೇಳಿ ಇವತ್ತಿನ ಪ್ರಸ್ತಾಪವನ್ನ ನಾನು ಮುಗಿಸ್ತೇನೆ. ಅದನ್ನ 5 minutes ಅಲ್ಲ, 5 ನಿಮಿಷದಲ್ಲಿ ಹೇಳ್ತೇನೆ. ಇಂತಹ ಕರ್ತನಾದ ಯೇಸು ಕ್ರಿಸ್ತನನ್ನ ನಂಬಿದ ವಿಶ್ವಾಸಿಗಳು ಏನು ಮಾಡ್ತಾರೆ ಅಂದ್ರೆ, ಕ್ರಿಶ್ಚಿಯನ್ಸ್, ದೋಸ್ ಹೂ ಆರ್ ಕಾಲ್ಡ್ ಆಸ್ ಎ ಕ್ರಿಶ್ಚಿಯನ್ಸ್, ಅವರು ಮಾಡುವಂತ ಕೆಲಸ ಏನು ಗೊತ್ತಾ? ಇದೇ ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 8ನೇ ವಚನವನ್ನು 8ರಿಂದ ಓದ್ಕೊಂಡು ನೋಡ್ರಿ. ಕ್ರಿಸ್ತನನ್ನು ಅನುಸರಿಸಿದೆ. ಮೊದಲು ಅವ್ರು ಏನ್ ಮಾಡಿದ್ರು? ನಾನು ಕ್ರಿಸ್ತನ ಮಗನು ಎಂಬುದಾಗಿ ಬಂದ್ರು, ದೀಕ್ಷಾ ಸ್ನಾನ ತಗೊಂಡ್ರು, ಎಲ್ಲವನ್ನು ಮಾಡಿದ್ರು, ಸಭೆಯಲ್ಲಿ ಅಂಗಗಳು ಆದ್ರು. ಆದರೆ ಅವರು ಮಾಡಿದಂತ ಕೆಲಸಗಳೇನು? ಬಹುಶಃ ನಾವು ನೀವು ಆ ಕೆಲಸ ಮಾಡ್ತಾನೆ ಇರಬಹುದು ಅಂತ ನನಗೆ ಅನಿಸ್ತದೆ. ಇರ್ಲಿ, ನಾವು ಈಗ ಹೊರೆ ಹಚ್ಚಿ ನೋಡಿಕೊಳ್ಳೋಣ ನಮ್ಮ ನಮ್ಮ ಕ್ಯಾರೆಕ್ಟರ್ಗಳಿಗೆ. ಕ್ರಿಸ್ತನನ್ನು ಅನುಸರಿಸದೆ ಮನುಷ್ಯರ ಸಂಪ್ರದಾಯಗಳನ್ನು, ಪ್ರಾಪಂಚಿಕ ಬಾಲ ಬೋಧನೆಯನ್ನು ಅನುಸರಿಸುವವರು ನಿಮ್ಮಲ್ಲಿ ಬಂದು, ಇದು ಒಂದು ಗುಂಪಿದೆ, ಕ್ರಿಸ್ತ ವಿರೋಧಿಗಳು ಇವರೇ. ನಮ್ಮ ಹಿಂದೂ ಬಾಂಧವರು, ಮುಸ್ಲಿಂ ಬಾಂಧವರು ಮತ್ತವರು, ಅವರೆಲ್ಲ ಕ್ರಿಸ್ತ ವಿರೋಧಿಗಳು. ಅವರು ನಮ್ಮ ನಾವು ಅವ್ರಿಗೆ ಸಹೋದರ ಸಹೋದರಿಯರೇ. ನಾವು ಅವರ ವಿಷಯದಲ್ಲಿ ಏನನ್ನು ನಾನು ಹೇಳಲಿಕ್ಕೆ ತಯಾರಿಲ್ಲ. ಅವರು ನಮ್ಮನ್ನ ಪ್ರೀತಿಸ್ತಾ ಇದ್ದಾರೆ, ಅವರು ನಮ್ಮ ಎಲ್ಲಾ ವಿಷಯದಲ್ಲಿ ನಮಗೆ ಸಹಾಯ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಈ ಗುಂಪಿದೆಯಲ್ಲ, ಈ ಗುಂಪು ಇದ್ರ ಬಗ್ಗೆ ಸತ್ಯವೇದ ಮಾತಾಡ್ತದೆ. ಮನುಷ್ಯ ಸಂಪ್ರದಾಯಗಳನ್ನು, ಪ್ರಾಪಂಚಿಕ ಬಾಲ ಬೋಧನೆಯನ್ನು ಅನುಸರಿಸುವವರು ನಿಮ್ಮಲ್ಲಿ ಬಂದು ಮೋಸವಾದ ನಿರರ್ಥಕ ತತ್ವ ಬೋಧನೆಯಿಂದ ನಿಮ್ಮ ಮನಸ್ಸನ್ನು ಕೆಡಿಸಿ ನಿಮ್ಮನ್ನು ವಶ ಮಾಡಿಕೊಂಡಾರು. ಎಚ್ಚರಿಕೆಯಾಗಿರ್ರಿ. ತೀಟೆ ಕಿವಿಗಳು ನಮ್ಮದು ಇವತ್ತು, ತೀಟೆ ಕಿವಿಗಳು ನಮ್ಮದು ಇವತ್ತು. ನಮಗೆ ಇಂಥ ಬೋಧನೆಗಳು ಕಿವಿಗೆ ಹೋಗುವುದಿಲ್ಲ, ಆ ಕಡೆ ಈ ಕಡೆ ಮನಸ್ಸು ಹೊಟ್ಟೋಗ್ತದೆ. ಕರಿಬೇಕು, ಈ ಕಡೆ ತಿರ್ಕೊಳ್ಳಿ, ತೂಗುಡಿಸ್ಬಿಡಿ, ಈ ಕಡೆ ಗಮನಿಸ್ತಕೊಳ್ಳಿ, ಈ ಚಾನಲ್ ಬಿಟ್ಟು ಹೋಗ್ಬಿಟ್ರಿ, ಆ ಕಡೆ ಹೋಗ್ಬಿಟ್ರಿ. ಈ ಚಾನಲ್ ಅಂತ ಹೇಳಿದ್ರೆ ಈ ಮೊಬೈಲ್ ಬಿಟ್ಟು ಮುಂದೆ ಹೋಗ್ಬೇಡಿ, ಸ್ವಲ್ಪ ಗ್ರಹಿಸ್ಕೊಂಡ್ರಿ. ನಾವು ಚರ್ಚ್ಗಳಲ್ಲೂ ಅಷ್ಟೇ ಆಕಳಿಸ್ತಾ ಇರ್ತಾರೆ, ತೂಗುಡಿಸ್ತಾ ಇರ್ತಾರೆ. ದೇ ಡೋಂಟ್ ವಾಂಟ್ ದಿಸ್. ಅವ್ರಿಗೆ ಬೇಕಾಗಿಲ್ಲ, ಅವ್ರಿಗೆ ಆ ಸತ್ಯ ಬೋಧನೆಗಳು ಕಿವಿಗೆ ಹೋಗೋದೇ ಇಲ್ಲ. ಆದರೆ ಈ ತೀಟೆ ಕಿವಿಗೆ ಬೇಕಾಗುವಂತ ಹಿತಕರವಾದ ಬೋಧನೆಗಳಿದೆಯಲ್ಲ, ನೀವು ಹಾಗೆ ಹೀಗೆ, ನಿಮ್ಗೆ ಆ ರೀತಿ ಮಾಡ್ತಾನೆ, ಈ ರೀತಿ ಮಾಡ್ತಾನೆ, ನಿಮ್ಗೆ ಆಸ್ತಿ ಅಂತಸ್ತು ಆರೋಗ್ಯ ಏನ್ ಬೇಕು ಕೇಳ್ಕೊಳ್ಳಿ. ಇದು ಮೇ ತಿಂಗಳು, ಇವತ್ತು ಯಾವ ತಿಂಗಳಿದು? ಜುಲೈ ತಿಂಗಳ ವಾಗ್ದಾನ. ಕರ್ತನು ಮಗನನ್ನ ಕೊಟ್ಟ ಮೇಲೆ ಇನ್ನೇನು ಕೊಡದೇ ಇರುವನೆ. ಇದೇನೆ ಅರ್ಧ ಗಂಟೆ ಹೇಳ್ತಾರೆ ಅವರು. ಮಗನನ್ನು ಕೊಟ್ಟ ಮೇಲೆ ಇನ್ನೇನು ಕೊಡದೇ ಇರುವನೆ. ದೇವರು ಮಗನನ್ನು ಕೊಟ್ಟವನಿಗೆ ಏನನ್ನು ಕೊಡದೇ ಇರುವನೆ, ಏನನ್ನು ಕೊಡದೇ ಇರುವನೆ, ಇನ್ನೇನು ಕೊಡುವುದಿಲ್ಲ. ಅವನು ಎಲ್ಲವನ್ನು ಕೊಡ್ತಾನೆ, ಎಲ್ಲವನ್ನು ಕೊಡ್ತಾನೆ, ಬನ್ನಿರಿ ನಂಬ್ರಿ, ಹಾಗೆ ಹೀಗೆ ಅಂತ ಹೇಳಿ ನಿರರ್ಥಕವಾದಂತ ಮೋಸವಾದಂತ ಬೋಧನೆಯನ್ನ ನಿಮಗೆ ಕೊಡಿಸ್ತಾರೆ. ಯೇಸುವಿನ ರಕ್ತಕ್ಕೆ ಜಯವಾಗಲಿ, ಇದೊಂದು ಸ್ಲೋಗನ್ಸ್ ನಮಗೆ ಕೊಡ್ತಾರೆ. ಯೇಸುವಿನ ರಕ್ತಕ್ಕೆ ಯಾಕೆ ಜಯ ಆಗ್ಬೇಕು? ಅದು ಜಯ ಆಗಿದೆಯಲ್ಲ, ಮತ್ತೆ ಈಗ ಯಾಕೆ ಜಯ ಆಗ್ಲಿ? ಜಯ ಆಗ್ಲಿ ಏನಾರ ಎಲೆಕ್ಷನ್ ನಿಂತಿದೆ, ರಕ್ತ ಅದು ಇಲ್ವಲ್ಲ. ಆದ್ರೆ ನಾನು ಆ ರೀತಿ ಹೇಳಬೇಕಾಗ್ತದೆ. ಈ ರೀತಿ ಮೋಸಕರವಾಗಿ ನಮ್ಮನ್ನ ಮೋಸ ಮಾಡ್ತಾರೆ. 100 ಸತಿ ನೀವು ಬೆಳಗ್ಗೆ ಎದ್ದ ತಕ್ಷಣ ಯೇಸುವಿನ ರಕ್ತಕ್ಕೆ ಜಯವಾಗಲಿ, ಯೇಸುವಿನ ರಕ್ತಕ್ಕೆ ಜಯವಾಗಲಿ. ಬೆಳಗ್ಗೆ ಎದ್ದ ತಕ್ಷಣ ನೀವು ಮಣಿ ಹಿಡ್ಕೊಂಡು ಯೇಸುವೆ ರಕ್ಷಿಸು, ಯೇಸುವೆ ರಕ್ಷಿಸು ಅಂತೆಲ್ಲ ಮಣಿ ಜಪ ಮಾಡ್ಬೇಕು. ಆಮೇಲೆ ಪೂಜೆಗಳನ್ನ ಅವರು ಮಧ್ಯರಾತ್ರಿ ಆ ರಾತ್ರಿ ಅದು ಒಂದು ಕಂಪ್ಲೇಂಟ್ ಬಂದಿದೆ ನಮ್ಮಲ್ಲಿ. ಬೆಳಗಿನ ಜಾವ ಅಲ್ಲ, ರಾತ್ರಿ 11:15 ಕಾರ್ನಲ್ಲೆಲ್ಲ ಹೋಗ್ತಾರಂತ ಒಂದು ಚರ್ಚ್ ಒಳಗಡೆ. ಎಲ್ಲ ಹೋದ ತಕ್ಷಣ ದಮ್ಮಡಿ ಗಿಡಾಡು ಎಲ್ಲ ಶುರು ಮಾಡ್ತಾರೆ, ದೊಡ್ಡ ಮೈಕ್ ಹಾಕ್ತಾರೆ, ಅಪ್ಪಾ ವಾ ಬಾ ಅಂತ ಕಿರ್ಚಾಡ್ತಾರೆ, ಭಯಂಕರವಾಗಿ ಎಫತಾ ಎಂಬುದಾಗಿ ಕಿರ್ಚಾಡ್ತಾರೆ. ಸುತ್ತಮುತ್ತಲಿರೋರು ನಿದ್ರೆ ಬರಲ್ಲ. ಆದ್ರೂ ಅವರು ಆ ಸಂಕಷ್ಟವನ್ನ ತಾಳ್ತಾ ಇದ್ದಾರೆ. ಹೇಗೆ ಅಂತ ಹೇಳಿದ್ರೆ, ಅಯ್ಯೋ ಅವ್ರ ದೇವರು ದೊಡ್ಡ ದೇವರಪ್ಪ, ನಾವು ಅವ್ರ ಮೇಲೆ ಕೈ ಎತ್ತುದು ಬೇಡ ಅಂತ ಹೇಳಿ, ಇದು ನಿಜವಾಗಿ ನಡೀತಾ ಇರುವಂತದ್ದು. ಕೈ ಎತ್ತುದು ಬೇಡ ಅಂತ ಹೇಳಿ ತಮ್ಮನ್ನು ತಾವು ತಗ್ಗಿಸ್ಕೊಂಡಿದ್ದಾರೆ. ಯೋಚನೆ ಮಾಡ್ರಿ, ನಾವು ಅನ್ಯರು ಅಂತ ನಾವು ಹೇಳ್ತೇವೆ ಅಷ್ಟು ಸುಲಭವಾಗಿ. ನಾವು ರಕ್ಷಿಸಲ್ಪಟ್ಟವ್ರು, ನಮ್ ಬಿಟ್ರೆ ಇನ್ಯಾರಿಲ್ಲ. ನಾವು
ಐ ಆಮ್ ದ ಗ್ರೇಟ್ ಪರ್ಸನ್ ಇನ್ ದಿಸ್ ವರ್ಲ್ಡ್, ಹಾಗೆ ಹೀಗೆ ನಾವು ಪರಲೋಕ ಸಂಸ್ಥಾನ ಕೊಚ್ಕೊಳ್ತೀವ್ರಿ. ಆದ್ರೆ ಅವರಲ್ಲಿರುವ ಮನಸ್ಸು ನೋಡ್ರಿ, ಅನ್ಯರಲ್ಲಿರುವ ಮನಸ್ಸು ಎಷ್ಟು ಚೆನ್ನಾಗಿದೆ. ಅದೇ ಏನ್ ಮಾಡದಪ್ಪ, ಏನೋ ಒಂದ್ ಸ್ವಲ್ಪ ದಿವಸ ಆಡ್ಕೊಂಡು ಸುಮ್ಮನೆ ಆಯ್ತಾರಂತ ಸುಮ್ಮನಿದ್ದೀವಿ ಅಂತ ಹೇಳಿದ್ರು. ಮತ್ತೆ ಬೆಳಗಿನ ಜಾವ 3 ಗಂಟೆಗೆ ಹೋಗ್ತಾರಂತೆ, ಕಾರ್ ಇರಲ್ಲ. ಮತ್ತೆ ದಮ್ಮಡಿ ಏಟು, ಅದು ಇದು ಇದ್ಯಾವ್ದೋ ಒಂದು ಬಂದಿದೆ ಈಗ, ಅದು ಕೀಬೋರ್ಡ್ ಬಂದ ಮೇಲೆ ಸಭೆಯಲ್ಲಿ ಇರ್ತಕ್ಕಂಥ ಉಜ್ಜೀವನದ ಸಾಂಗ್ಗಳು ಹೊರಟೋಯ್ತು. ಆತ್ಮೀಯತೆ ಇಲ್ಲದಂತ ಹಾಡುಗಳು. ಇವತ್ತು ನಮ್ಮ ಸಹೋದರ ಅಂತ ಆಂಟೋನಿ ಡಿಸೋಜರ್ ಅವರು ಒಂದು ಹಾಡನ್ನ ಹಾಡಿದರು. ನಿಜವಾಗಲೂ ಆತ್ಮೀಯತೆಯಿಂದ ತುಂಬಿತ್ತು. ಅವರದೇ ಕಂಠ, ಅವರದೇ ಆದ ಸ್ಟೈಲ್ ನಲ್ಲಿ, ಯಾವ ಮ್ಯೂಸಿಕ್ ಇಲ್ಲದೆ ಅವರು ಹಾಡಿದರು. ಬಹಳ ಕೇಳಲಿಕ್ಕೆ ಇಂಪಾಗಿತ್ತು. ಪ್ರತಿಯೊಂದು ಪದ, ಕನ್ನಡ ಪದಗಳು ಸ್ಪಷ್ಟವಾಗಿ ಉಚ್ಚಾರಣೆ ಮಾಡಿ ಹಾಡಿದರು. ನೀವು ಇಲ್ಲಿ ಬನ್ನಿ, ಚರ್ಚ್ಗಳಲ್ಲಿ ಬನ್ನಿ, ಏನು ಮ್ಯೂಸಿಕ್, ರಿದಮಿಕಲ್ ಮ್ಯೂಸಿಕ್ ಇವತ್ತು. ಆಮೇಲೆ ಬೇಸ್ ಗಿಟಾರ್ಸ್, ಆಮೇಲೆ ದೊಡ್ಡ ದೊಡ್ಡ ಸ್ಪೀಕರ್ಗಳು, ಆಮೇಲೆ ಹಾಡುಗಾರಿಕೆ. ನಾವ್ ಯಾರು ಹಾಡ್ತಾನೆ ಇಲ್ಲ ರೀ. ನಮ್ಮಗಳ ಚರ್ಚ್ ನಲ್ಲಿ ಇವತ್ತು ಸಂಗೀತಗಳನ್ನ ತೆಗೆದು ನಾವ್ಯಾರು ಹಾಡ್ತಾ ಇಲ್ಲ ರೀ. ಎಲ್ಲ ಒಂದ್ 4-5 ಜನ ಯುವಕರು ಹಾಡ್ಕೊಂಡು ಫಸ್ಟ್ ಆರ್ಕೆಸ್ಟ್ರಾ ಆಗೋಗ್ತದೆ ಮ್ಯೂಸಿಕ್. ಆತ್ಮೀಯತೆ ಇಲ್ಲದಂತ ಹಾಡುಗಳಲ್ಲಿ ದೊಡ್ಡ ದೊಡ್ಡ ಫಿಲ್ಮಿ ಟೈಪ್, ಈ ಸಿನಿಮಾ ಮಾದರಿಯ ಟ್ಯೂನ್ಗಳು, ಸಿನಿಮಾ ಮಾದರಿ ಅಂತ ಆ ಬ್ಯಾಂಗೋಸ್ಗಳು ಹುಡ್ಕೊಂಡು ಅದ್ರಲ್ಲೇ ಇದೆ. ಅದು ಕೀಬೋರ್ಡ್ ನಲ್ಲಿ ಎಲ್ಲಾ ಪಾಪಗಳು ತುಂಬೋಗಿದೆ. ಅದೇ ಆಡುತ್ತೆ, ಇನ್ಯಾರು ಸೇರ್ಸೋದಿಲ್ಲ. ಅದೊಂದು 20 ಜನನ ತೆಗೆದಾಕ್ಬಿಡುತ್ತೆ. ಅವರೆಲ್ಲ ಏನ್ ಬೇಕಾಗಿಲ್ಲ, ಎಲ್ಲ ನಾನೇ ಆಡ್ತೀನಿ ಅಂತ ಆಡುತ್ತದು. ಅಂಥದ್ದೊಂದು ಇಟ್ಕೊಂಡು ಇವತ್ತು ಅದು ಆಡಿದ್ರೆ ಆಗ ಜನ ತಲೆ ತೂಗಿ, ಓಹೋ ಏನು ಆತ್ಮೀಯತೆ, ಏನು ಸಂತೋಷ, ಏನು ಸಮಾಧಾನ ಈ ಚರ್ಚ್ನಲ್ಲಿ ಇದೆ. ಇದ್ರೆ ಇಲ್ಲೇ ರೀ ದೇವ್ರು ಇರೋದು, ಇನ್ನೆಲ್ಲಿ ಬರ್ತೀರಾ? ಅದ್ ಯಾವ್ದ್ರಿ ಅದು? ಒಂದ್ ಮ್ಯೂಸಿಕ್ ಇಲ್ಲ, ಒಂದ್ ಸಾಂಗ್ ಇಲ್ಲ. ಆಂಟೋನಿ ಡಿಸೋಜ ಏನ್ರಿ ಹಳೇ ರಾಗ ಆಡ್ತಾರಲ್ರಿ, ಅದ್ರಲ್ಲಿ ಯಾವ್ದಿದೆ? ಈ ರೀತಿ ಹೇಳ್ಕೊಂಡು ಜನ ಇವತ್ತು ಇದನ್ನೇ ನಮಗೆ ಈ 8ನೇ ವಚನದಲ್ಲಿ ಇರುವಂತದ್ದು, ಮನುಷ್ಯರ ಸಂಪ್ರದಾಯಗಳನ್ನು, ಪ್ರಾಪಂಚಿಕ ಬಾಲಬೋಧನೆಯನ್ನು ಅನುಸರಿಸುವವರು ಮೋಸವಾದ ನಿರರ್ಥಕ ತತ್ವ ಬೋಧನೆಯಿಂದ ನಿಮ್ಮ ಮನಸ್ಸನ್ನು ಕೆಡಿಸಿ ನಿಮ್ಮನ್ನು ವಶ ಮಾಡಿಕೊಂಡಾರು. ಅವ್ರು ಏನು ಮೋಸ ಮಾಡ್ತಾರೆ ಗೊತ್ತಾ? ನೀವು ಯೇಸು ಸ್ವಾಮಿ ನಂಬಿದಿರಾ? ಹೌದು. ರಕ್ಷಣೆ ಆಗಿದ್ಯಾ? ಹೌದು. ಹಾಗಾದ್ರೆ ನಿಮ್ಮಲ್ಲಿರುವ ಆ ತಲಾಂತು ಯಾವ್ದು ತೋರಿಸಿ ಅಂತಾರೆ. ಯಾವ್ದು ತಲಾಂತು ತೋರ್ಸೋದು? ನಾವು ನಂಬಿದ್ದೇವೆ, ಕರ್ತನಾದ ಯೇಸು ಕ್ರಿಸ್ತನನ್ನು ಅಂಗೀಕಾರ ಮಾಡಿಕೊಂಡಾಯ್ತು, ನಾವು ರಕ್ಷಣೆ, ನಮ್ಮ ಮನಸ್ಸು ಬಹಳ ಶುದ್ಧವಾಗಿದೆ, ಸಂತೋಷವಾಗಿದೆ. ಅವ್ರು ಕೇಳುವಂತ ಪ್ರಶ್ನೆಯಲ್ಲಿ ಗಲಿಬಿಲಿ ಉಂಟು ಮಾಡಿ ರಕ್ಷಣೆ ಆಗಬೇಕಾದ್ರೆ ಒಂದು ಮಾರ್ಗವನ್ನ ಸೂಚಿಸ್ತಾರೆ. ಈ ಪುಸ್ತಕದಲ್ಲಿ, ದೇವರ ವಾಕ್ಯದಲ್ಲಿ ಇಲ್ಲದೆ ಇರತಕ್ಕಂಥ ಒಂದು ಮಾರ್ಗವನ್ನ ಅವರು ಸೂಚಿಸ್ತಾರೆ. ಏನು? ನಿಮಗೆ ಪವಿತ್ರಾತ್ಮನು ಬರಬೇಕು. ಅದಕ್ಕಾಗಿ ನೀವು ಹಗಲು ರಾತ್ರಿ ಹಲ್ಲೆಲೂಯಾ, ಸ್ತೋತ್ರ, ಹಾಗೆ ಹೀಗೆ ಅಂತ ಹೇಳಿ ನೀವು ಉಪವಾಸಗಳನ್ನ ಮಾಡಬೇಕು, ಪ್ರಾರ್ಥನೆಗಳನ್ನ ಮಾಡಬೇಕು, ನೀವು ದೈಹಿಕವಾಗಿ ಹಿಂಸೆ ಅನುಭವಿಸ್ಬೇಕು. ಮುಖ್ಯವಾಗಿ ನೀವು ಓದೋದಾಗ ಬಂದಾಗ ನಮಗೆಲ್ಲರಿಗೂ ಕಾಣಿಕೆಗಳನ್ನ ಕೊಡಬೇಕು. ನೀವು ಯಾವುದೇ ಬೋಧಕನ್ನ ನೋಡ್ರಿ, ಅವನು ಸುಳ್ಳು ಬೋಧಕ, ಕಳ್ಳು ಬೋಧಕ ಅಂತ ಹೇಳಿ ನೀವು ಕಂಡುಹಿಡಿಬೇಕಾದ್ರೆ ಒಂದೇ ಒಂದು ಲಕ್ಷಣ ಏನು ಅಂತ ಹೇಳಿದ್ರೆ, ಬೋಧನೆ ಎಲ್ಲಾ ಮಾಡಿದ್ಮೇಲೆ ಅವನು ಒಂದು QR ಕೋಡ್ ಕಳಿಸ್ತಾನೆ ಇಲ್ಲ ತೋರಿಸ್ತಾನೆ. ಟಿವಿಲಿ ಇರ್ಬೋದು, ಅಥವಾ ನಮ್ಮ ಮೊಬೈಲ್ ಇರ್ಬೋದು, ಅಥವಾ ಚರ್ಚ್ಗಳಿಗೆ ಬರ್ಬೋದು. ಮತ್ತೆ ಅವರು ರಸೀದಿಗೆ ಬುಕ್ ಎಲ್ಲ ತಂದಿರ್ತಾರೆ. ಆಮೇಲೆ ಹಣ ಬೇಕು, ಅವ್ರಿಗೆ ಹಣ ಕೊಡ್ಬೇಕು. ಅದಕ್ಕೋಸ್ಕರ ಬಂದಿದ್ದಾರೆ ಅಷ್ಟು. ದೇ ಆರ್ ನಾಟ್ ಕಮ್ ಟು ಪ್ರಿವೆಂಟ್. ನಮ್ಮನ್ನ ಇದು ಮಾಡ್ಲಿಕ್ಕೆ ಬಂದಿಲ್ಲ, ಅವರು ಉಲಾಂಗ್ ಮಾಡ್ಲಿಕ್ಕೆ, ದೇವರ ಸೇವೆ, ಸತ್ಯವಾದ ವಾಕ್ಯವನ್ನ ಹೇಳಲಿಕ್ಕೆ ಬರಲಿಲ್ಲ. ಅವನು ಬೇಕಾಗಿದ್ದೇನೋ ದುಡ್ಡು ಬೇಕು. ಆ ದುಡ್ಡು ಬೇಕಾಗೋದಕ್ಕೆ ಮೋಸವಾದ ನಿರರ್ಥಕವಾದಂತ ನಂಬಿಕೆಗಳನ್ನ ನಿಮ್ಮಲ್ಲಿ ಹುಟ್ಟಿಸಿ ನಿಮ್ಮನ್ನ ರೋಗಿಷ್ಠರಾಗಿ ಮಾಡ್ತಾರೆ. ನೆಗಡಿ ಇದ್ದದ್ದು ನಿಮ್ಗೆ ಆಸ್ತಮಾ ಆಗಿ ಕನ್ವರ್ಟ್ ಆಗೋಗ್ತದೆ. ಹೊಟ್ಟೆ ನೋವು ಇದ್ದದ್ದು ನಿಮ್ಗೆ ಇದೇ ಒರಿಸೊಳಗಡೆ ಕ್ಯಾನ್ಸರ್ ಆಗಿ ಕನ್ವರ್ಟ್ ಆಗಿ ಹೋಗ್ತದೆ. ಇದೇ ತರ ಎಲ್ಲ ರೋಗಗಳನ್ನು ಬರಮಾಡ್ಬಿಡ್ತಾರೆ ಅವರು. ಇದನ್ನೇ ಪೌಲನು ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆಯಲ್ಲಿ ನಿಮ್ಮನ್ನು ವಶ ಮಾಡಿಕೊಂಡಾರು ಎಚ್ಚರಿಕೆ. ಅವ್ರು ಬಿಟ್ರೆ ಇನ್ನಿಲ್ಲ. ನಿಮ್ಗೆ ಏನಾದ್ರು ತೊಂದರೆ ಆಯ್ತಾ ಅವ್ರ ಹತ್ರಕ್ಕೆ ಹೋಗ್ತಾರೆ. ನೀವು ಒಂದು ಹೊಸ ಕಾರು, ಇಲ್ಲ ಒಂದು ಹೊಸ ಸೈಕಲ್, ಇಲ್ಲ ಒಂದು ಹೊಸ ಮೋಟರ್ ಸೈಕಲ್ ತಗೊಂಡ ತಕ್ಷಣ ಒಬ್ರು ಪಾಸ್ಟರ್ ಹತ್ರ ಹೋಗ್ತೀರಿ. ಇವತ್ತು ನೀವುಗಳು ಹೋಗ್ತೀರಿ, ಹೋಗಿ ಅಲ್ಲಿ ಒಂದು ಪ್ರಾರ್ಥನೆ ಮಾಡಿಸ್ತೀರಿ. ನಮ್ಮಲ್ಲಿ ಇದ್ದಾರೆ, ನಮ್ಮ ಸಭೆಯಲ್ಲಿ ಇದ್ದಾರೆ ಕೆಲವರು. ಅವರು ಅಂಗಡಿಗಳನ್ನ ಎಷ್ಟು ಬಿಸ್ನೆಸ್ ಮಾಡ್ತಾರೆ. ಆದ್ರೆ ನನಗೆ ಗೊತ್ತಿಲ್ಲ. ಒಂದಿನ ನೋಡ್ತಾ ಇದ್ದೀನಿ, ಅಂತ ಒಬ್ಬ ಪಾಸ್ಟ್ರು, ಈ ವಶ ಮಾಡಿಕೊಳ್ಳುವಂತ ಸುಳ್ಳು ಬೋಧಕ ಪಾಸ್ಟ್ರು ಬಂದದ್ದು ಏನೋ ಒಂದು ಪ್ರಾರ್ಥನೆ ಮಾಡ್ದ, ಅದಕ್ಕೊಂದು 500-1000 ಒಂದು ಕವರ್ಗೆ ಹಾಕಿ ಕೊಟ್ಟ, ಇಸ್ಕೊಂಡು ಹೋದ.
ಆ ವಿಶ್ವಾಸಿಗೆ ಏನಪ್ಪಾ ಹಿಂಗ್ ಮಾಡಿದಲ್ಲ ಸರಿನಾ ಅಂದ್ರೆ, ಬಿಡಿ ಬ್ರದರ್, ಎಲ್ಲರೂ ಒಂದೇ. ಅವರು ಬೈಬಲ್, ನಾನು ಬೈಬಲ್, ಎಲ್ಲರೂ ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥನೆ ಮಾಡಿದಾರೆ, ಅದ್ರಲ್ಲಿ ಏನಂತೆ, ನೀವೇನು ಎಲ್ಲದರಲ್ಲೂ ತಪ್ಕೊಂಡು ಹಿಡಿತೀರಾ ಅಂತ ಹೇಳಿದ್ರು. ನಾನಲ್ಲ ತಪ್ಕೊಂಡು ಹಿಡಿತಾ ಇರೋದು. ಪತ್ರಿಕೆಗಳಲ್ಲಿ ಪೌಲನು, ಸುವಾರ್ತೆಗಳಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಇಂತಿಂತದೇ ತಪ್ಪು ಎಂಬುದಾಗಿ ನಮಗೆ ತಿಳಿಸಿದ್ದಾನೆ. ನಾವು ಬರುವ ಸೋಮವಾರ ಅಥವಾ ಮಂಗಳವಾರ ಇದೇ ಅವಕಾಶಗಳು ಸಿಕ್ಕಿದಾಗ ಇನ್ನಷ್ಟು ನಾವು ಚರ್ಚೆ ಮಾಡೋಣ. ಹಲವಾರು ವಿಷಯಗಳಿದೆ. ದೇವರು ನಮ್ಗೆ ಎಷ್ಟು ಸಾಧ್ಯವಾಗಿ ನಮಗೆ ಕೊಡ್ತಾನೋ ಜ್ಞಾನವನ್ನು, ಅಷ್ಟರ ಮಟ್ಟಿಗೆ ನಾನು ನಿಮ್ಗೆ ವಾಕ್ಯವನ್ನು ಹಂಚುವನಾಗಿದ್ದೇನೆ. ಇಷ್ಟಕ್ಕೆ ನಾನು ನಿಲ್ಲಿಸ್ತೇನೆ.